ದಾವಣಗೆರೆ ಜಿಲ್ಲೆಗೆ ಭಾಳಷ್ಟು ನಿರೀಕ್ಷೆ ಇದೆ. ಬಡ ಜನರು, ಜನಸಾಮಾನ್ಯರಿಗೆ ಇವತ್ತು ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ. ಪ್ರತಿ ದಿವಸನೂ ಒಂದು 500ರಿಂದ 600 ಜನ ಇವತ್ತು ಮಣಿಪಾಲ್ಗೆ ಹೋಗ್ತಾರೆ, NFOI ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೂ ಸರಿ ಇಲ್ಲ. ಅದಕ್ಕೋಸ್ಕರ ದಾವಣಗೆರೆ ಏನು ಜಿಲ್ಲಾ ಆಸ್ಪತ್ರೆ ಇದೆ, CG ಹಾಸ್ಪಿಟಲನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ. ಇಲ್ಲಿರ್ತಕ್ಕಂಥ ಆರೋಗ್ಯ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿ ಆಗಿದ್ದರೂ ಕೂಡ, ಬಾಪೂಜಿ ಹಾಸ್ಪಿಟ್ಲ್ ಇದ್ದರೂ ಕೂಡ, ಹೈಟೆಕ್ ಹಾಸ್ಪಿಟ್ಲ್ ಇದ್ದರೂ ಕೂಡ, SS ಹೈಟೆಕ್ ಹಾಸ್ಪಿಟ್ಲ್ ಇದ್ದರೂ ಕೂಡ ಅವೆಲ್ಲ ಶಾಮನೂರು ಮನೆತನದ ಒಡೆತನದಲ್ಲಿರ್ತಕ್ಕಂಥವು. ಅವರು ಸೇವೆ ಮಾಡಬೇಕು, ಬಡ ಜನರಿಗೆ ಉಚಿತ ಸೇವೆಯನ್ನು ಕೊಡಬೇಕು ಅಂತಂದು ಅವ್ರು ಮಾಡಿಲ್ಲ. ಅವರು ದುಡಿಯೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಅಲ್ಲಿ ಹೋಗಿರ್ತಕ್ಕಂಥವ್ರು ಹೆಣವಾಗಿ ಬರ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಎಲ್ಲ ಕಡೆಗೂ ಬೆಂಗಳೂರು ಟು ದಾವಣಗೆರೆ ಹೆಂಗೆ ಬೋರ್ಡ್ ಇರ್ತದಲ್ಲ, ದಾವಣಗೆರೆ ಟು NFOI ಹಾಸ್ಪಿಟ್ಲ್ ಅಂತ ಬೋರ್ಡ್ ಇರ್ತಕ್ಕಂಥ ಬಸ್ಗಳು ಸೀದಾ ದಾವಣಗೆರೆ ಬಿಟ್ಟರೆ NFOI ಹಾಸ್ಪಿಟ್ಲಿಗೆ ಹೋಗಿ ಸ್ಟಾಪ್ ಕೊಡ್ತಕ್ಕಂಥ ಬಸ್ಗಳು ಇವತ್ತದಾವ. ಅದಕ್ಕೋಸ್ಕರ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ. ಆಮೇಲೆ ಎರಡನೇ ಬೇಡಿಕೆ, ದಾವಣಗೆರೆ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಂತ SS ಮಲ್ಲಿಕಾರ್ಜುನರವರು ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಅವ್ರ ಕಾಲೇಜುಗಳು ಇರೋದ್ರಿಂದ ಅವರಿಗೆ ಪೂರಕ ವಾತಾವರಣ ಇರಲಿ ಅಂತಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಬರೋದನ್ನು ವಿರೋಧ ಮಾಡ್ತಾರೆ. ಅವರ ವಿರೋಧವನ್ನು ಲೆಕ್ಕಿಸ್ದಂಗೆ ಇವತ್ತು ಜನಸಾಮಾನ್ಯರ ಹಿತದೃಷ್ಟಿಯಿಂದ ದಾವಣಗೆರೆ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತಂದು ಒತ್ತಾಯವನ್ನು ಮಾಡ್ತೀನಿ. ನಾವು ದಾವಣಗೆರೆಯಲ್ಲಿ ಓದ್ಸತಿನೂ ಕೇಳಿದ್ವಿ, ಕೈಗಾರಿಕೆ ಬೇಕು, ಇಲ್ಲಿ ಉದ್ಯೋಗ ಇಲ್ಲ, ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ಒಂದು ಕೈಗಾರಿಕೆಗಳು ಬೇಕು, ಉದ್ಯೋಗ. ಕನಿಷ್ಠ ದುಡಿಯೋ ಮಹಿಳೆಯರಿಗೋಸ್ಕರ ಒಂದು 10,000 ಜನ ಒಂದು ಕೆಲಸ ಮಾಡುವಂಥ ಜವಳಿ ಪಾರ್ಕ್ ತರಬೇಕು. ಇಲ್ಲಿದ್ದದನ್ನ ಬಳ್ಳಾರಿ, ಶಿವಮೊಗ್ಗ ಒಯ್ದರು ಯಡಿಯೂರಪ್ಪ ಕಾಲದಲ್ಲಿ. ಆಮೇಲೆ ಬೇರೆ ಬೇರೆ ಸರ್ಕಾರದ ಕಾಲದಲ್ಲಿ ಎಲ್ಲ ದುಡಿಯುವ ವರ್ಗಕ್ಕೆ ಒಂದಂಥ ಯೋಜನೆಗಳು ಬೇರೆ ಜಿಲ್ಲೆಗೆ ಹೋದವು. ಇಲ್ಲಿ ಕೈಗಾರಿಕೆ ವಿತ್ತು ದುಡಿಯೋ ಮಹಿಳೆಯರಿಗೆ, ದುಡಿಯೋ ಜನರಿಗೆ ಕೈಗಾರಿಕೆಗಳು ಬೇಕು. ಆಮೇಲೆ ಮೆಡಿಕಲ್ ಕಾಲೇಜ್ ಬೇಕು. ಆಮೇಲೆ ಇಲ್ಲಿ IT-BTಗಳು ಸ್ಥಾಪನೆ ಮಾಡಬೇಕು. ಆಮೇಲೆ ವಿಮಾನ ನಿಲ್ದಾಣ ಆದರೆ ಎಲ್ಲ ಕೈಗಾರಿಕೆಗಳು ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ವಿಮಾನ ನಿಲ್ದಾಣ ಮಾಡ್ತೀವಿ ಅಂತೇಳಿ ಹೋದ ಸತಿ BJP ಸರ್ಕಾರ ಇದ್ದಾಗ ಎಲ್ಲ ಜಮೀನೆಲ್ಲ ನೋಡಿದರು. ಆ ಜಮೀನು ಕೊಂಡಿದ್ದೀವಿ, ಮಾಡಿದ್ದೀವಿ ಅಂತ ಹೇಳಿದರು, ಅಲ್ಲಿಗೆ ಸ್ಟಾಪ್ ಆಯಿತು. ಅದೊಂದು ಇಂಥ ದೊಡ್ಡ ದಾವಣಗೆರೆ ಮ್ಯಾಜಿಸ್ಟ್ರು ಮತ್ತು ವಿದ್ಯಾವಂತ ಜಿಲ್ಲೆ ಅಂತೇಳಿ ಒಂದು ಹೆಸರು ತಗೊಂಡಂಥ ಈ ಜಿಲ್ಲೆಯಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಒಂದು ವಿಮಾನ ನಿಲ್ದಾಣ ಇಲ್ಲ ಅಂದರೆ ಭಾಳ ನಮಗೆ ಆಭಾಸ ಆಗುತ್ತೆ. ಅದು ಖರ್ಚು ವೆಚ್ಚ ಏನೇ ಇರಲಿ, ಮುಂದೆ ಹೋದರೆ ಅದೆಲ್ಲ ಆಗುತ್ತೆ. ಅದು ಶಿವಮೊಗ್ಗದಲ್ಲಿದೆ ಈಗ ಆಲ್ರೆಡಿ, ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲ ಸ್ಥಾಪನೆ ಆಗಿದೆ. ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅದು ಇಲ್ಲಿ ರಾಜಧಾನಿ ಆಗ್ಬೇಕಂತ ಕನ್ಸ್ಕೊಂಡಂಥ ದಾವಣಗೆರೆ ನಗರ, ದಾವಣಗೆರೆ ಜಿಲ್ಲೆ ಅಂಥ ನಗರಕ್ಕೆ ವಿಮಾನ ನಿಲ್ದಾಣ ಅಂದರೆ ಭಾಳ ಆಭಾಸ ಆಗುತ್ತೆ. ಹಾಗಾಗಿ ಇದನ್ನು ನಾವು ಈ ಬಜೆಟ್ನಲ್ಲಿ ಭಾಳ ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದ ಒಂದು ಇದರಲ್ಲಿ ಅವಶ್ಯಕತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ರೈತರನ್ನ ಕರೆದು, ರೈತ ಮುಖಂಡರನ್ನ ಕರೆದು ಸಭೆ ಮಾಡಿದ್ದಾರೆ. ಹಿಂದೆ ಇದೇ ರೀತಿ ಹಲವಾರು ಸಭೆಗಳು ಮಾಡ್ಯಾರ. ಯಾವ ಸಭೆ ಮಾಡಿರೋ ರೈತರಿಗೇನು ಯಾವುದೇ ಕಾರಣಕ್ಕೂ ಯಾವುದೂ ಅನುಕೂಲ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ಯೋಜನೆ ಬಂದು ತಲುಪಿಲ್ಲ. ಈ ಸತಿನಾದರೂ ಕರೆದು, ಈಗ ಹಿಂದೆ ಒಂದು 2 ಸತಿ ಕರೀಲಿಲ್ದಂಗೆ ಬಡ್ಜೆಟ್ ಮಂಡನೆ ಮಾಡಿದ್ರು. ಈಗ 2 ಸತಿ ಕರೆದು ಬಡ್ಜೆಟ್ ಮಂಡನೆ ಮಾಡೋಕ್ಕೆ ರೈತರದ್ದು ಸಲಹೆ ಕೇಳಿದ್ದಾರೆ. ಅದೇನೋ ಮದುವೆಗೆ ರೈತರ ಮಕ್ಕಳ ಮದುವೆ ಆದ್ರೇನೋ ನೌಕರಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ಆಗಲಿಲ್ಲದ ಮಾತು ಅವ್ರು ಹೇಳೋದು. ನಾನು ಹೇಳೋದು, ರೈತರಿಗೆ ಈಗ 60 ವರ್ಷದ ಮೇಲ್ಪಟ್ಟದವ್ರಿಗೆ ಅವು ಇವು ಭಾಗ್ಯ ಕೊಟ್ಟಾರ. ನಮ್ಮ ರೈತರಿಗೂ ಒಂದು 10,000 ಭಾಗ್ಯ ಕೊಡಲಿ ಹೇಳ್ರಿ. ನಾವು ದೇಶಕ್ಕೋಸ್ಕರ ದುಡಿತೇವೆ, ಅನ್ನ ಬೆಳೆಯೋಕ್ಕೋಸ್ಕರ ದುಡಿತೇವೆ. ಆಮೇಲೆ ರೈತರ ಮಕ್ಕಳಿಗೆ ಏನು ಮದುವೆ ಆಗಲಿಲ್ಲದವರಿಗೆ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಘೋಷಣೆ ಮಾಡಿ ತೋರಿಸ್ಬೇಕು. ಬರೀ ಮಾತಾಡಿ ಬಿಟ್ಟರೆ ಇದು ಯಾವುದೇ ಕಾರಣಕ್ಕೂ ಪರಿಣಾಮ ಆಗಲ್ಲ. ರೈತರು ಬದುಕಬೇಕು ಅಂದರೆ ಒಳ್ಳೆ ವಿದ್ಯುತ್ ಕೊಡಬೇಕು. ರೈತರಿಗೆ ನೀರಿದ್ರೆ ಬೆಳೀತಾರೆ. ವಿದ್ಯುತ್ತೇ ಇಲ್ಲ ಅಂದರೆ ಏನು ಬೆಳೀತಾರೆ? ಈಗ TCಗೆ ನೋಡಿದ್ರೆ 2 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ನಾವು 2 ಲಕ್ಷ ರೂಪಾಯಿ ಖರ್ಚು ಮಾಡಿ TC ತಗೊಂಡು 2 ಲಕ್ಷ ಬೆಳೆಯೋಕ್ಕೆ ಆಗಲ್ಲ. ಆದರೆ ಅಂಥದನ್ನೆಲ್ಲ ಇವರು ನಮಗೆ ಉಚಿತವಾಗಿ ಕೊಟ್ಟು ಮಾಡಿದರೆ, ಹಿಂದೇನಿತ್ತು ನಾವು ಫೀಸ್ ಕಟ್ತಾವಿಲ್ಲ ಅಂತ ಹೇಳಲ್ಲ. TCಯಿಂದ 28,000 ರೂಪಾಯಿ ಏನು ಕಟ್ಟೋದಿತ್ತು ಅದನ್ನು ಕಟ್ತೀವಿ. ನಮಗೆ TCಗಳು ಕೊಡಲಿ.